welcome back to my YouTube channel. I'm Raksha Reddy. If you are new here, I create content related to lifestyle, makeup, skincare and fashion. ಇದೆಲ್ಲ ನಿಮಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಇದು ನನ್ನ ರೂಮ್ ಮೇಕ್ ಓವರ್ ಸೀರೀಸ್ ಪಾರ್ಟ್ 1 ಆಗಿರುತ್ತೆ. ನನ್ನ ರೂಮ್ ನ ಕಂಪ್ಲೀಟ್ ಆಗಿ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ನನ್ನ ರೂಮ್ ಬಿಫೋರ್ ಹೀಗಿತ್ತು. ಇದನ್ನ ಎಲ್ಲಾನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ ನಂತರ ಇವಾಗ ನಾನು ಇದನ್ನ ಮೇಕ್ ಓವರ್ ಮಾಡಬೇಕು, ಒಂದು ವಿಡಿಯೋಗೆ ಚೆನ್ನಾಗಿರುವಂಥ ಅಸ್ಥೆಟಿಕ್ ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಅಷ್ಟು ಐಟಮ್ನ ಮೀಶೋ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ. ಅದು ಎಲ್ಲನೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲನೂ ಕೂಡ ಅಷ್ಟೇ ಅಂಡರ್ ₹300 ಒಳಗಡೆನೇ ಇದೆ. ಆ್ಯಂಡ್ ಇದು ಇಷ್ಟಕ್ಕೂ ನಾನು ಪೇ ಮಾಡಿರೋದು ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನೀವು ತುಂಬಾ ಶಾಕ್ ಆಗ್ತೀರಾ, ಬಿಕಾಸ್ ಅಷ್ಟು ಕಮ್ಮಿ ಬೆಲೆಯಲ್ಲಿ ನಾನು ಇಷ್ಟೆಲ್ಲ ಬಜೆಟ್ ಶಾಪಿಂಗ್ನ ಮಾಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಲ್ಸೋ ನಾನು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಕೂಡ ಬಜೆಟಲ್ಲಿ ನಿಮ್ಮ ರೂಮ್ನ ಮೇಕ್ ಓವರ್ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಯು ಕ್ಯಾನ್ ಶಾಪ್ ದೇರ್. ಒಂದೊಂದಾಗಿ ಯಾವುದೆಲ್ಲ ಪ್ರಾಡಕ್ಟ್ಸ್ನ ತೊಗೊಂಡೆ, ಯಾಕೆ ತೊಗೊಂಡೆ, ಎಷ್ಟು ಎಲ್ಲನೂ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಫ್ಲಿಪ್ಕಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದು ಸಿಗುತ್ತೋ ಅದನ್ನು ಹಾಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಫ್ಲಿಪ್ಕಾರ್ಟ್ ಸಿಕ್ಕಿದೆ. ಫ್ಲಿಪ್ಕಾರ್ಟಿಂದ ನಾನು ಆರ್ಡರ್ ಮಾಡಿರೋದು ಬಂದು ಈ ಒಂದು ಅಲಾರಾಮ್. ನನಗೆ ಅಲಾರಾಮ್ ರೂಮ್ ಮೇಕ್ ಓವರ್ಗೆ ಅಂತ ಬೇಕಾಗಿರಲಿಲ್ಲ, ಪರ್ಸ್ನಲ್ ಆಗಿ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿಕೊಂಡೆ. ಸೊ ಇದಕ್ಕೆ ಇಲ್ಲಿ ಶೆಲ್ ಹಾಕಬೇಕು. ಸೊ ಶೆಲ್ ಕೂಡ ತಂದು ಇಟ್ಟಿದ್ದೀನಿ, ಹಾಕಬೇಕು ಇದನ್ನು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಕ್ಯೂಟಾಗಿ ತುಂಬ ಮುದ್ದಾಗಿ ಚೆನ್ನಾಗಿದೆ. ಇದು ಅಲಾರಾಮ್ ಕೂಡ ಹೊಡೆಯುತ್ತೆ. ಐ ಶೋ ಯು. ಆ್ಯಂಡ್ ಆಲ್ಸೋ ಲೈಟ್ ಕೂಡ ಆನ್ ಆಗುತ್ತೆ ಇಲ್ಲಿ. ಬಟ್ ಇವಾಗ ಯಾಕೆ ಆನ್ ಆಗ್ತಾಯಿಲ್ಲ ಗೊತ್ತಿಲ್ಲ. ಆ್ಯಂಡ್ ಇದೆಲ್ಲನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಟೈಮೆಲ್ಲ ಹಿಂಗೆ ಸೆಟ್ ಮಾಡ್ಕೊಬೋದು. ಆ್ಯಂಡ್ ಇದು ಅಷ್ಟೇ ಅಲಾರಾಮ್ಗೆ ಎಲ್ಲ ಹಿಂದೆ ಇಲ್ಲಿ ಕೊಟ್ಟಿದ್ದಾರೆ ಬಟನ್ಸ್ ಥರ ಇದನ್ನು ತಿರುಗಿಸೋದು. ಸೊ ಚೆನ್ನಾಗಿದೆ ಇದೆಲ್ಲ. ಆ್ಯಂಡ್ ನಿಮಗೆ ಬೇಕು ಅಂತ ಅಂದರೆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಇದು ತುಂಬ ಚೆನ್ನಾಗಿ ಈ ಥರ ಬಡ್ಕೊಳ್ಳುತ್ತೆ. ಈ ಥರ ಶೆಲ್ ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಕ್ಯೂಟ್ ಅಲಾರಾಮ್. ನೆಕ್ಸ್ಟ್ ಬಂದು ಮೀಶೋಯಿಂದ ಹೇರ್ ಕಲರ್ನ ಆರ್ಡರ್ ಮಾಡಿದ್ದೆ. ಇದನ್ನು ತೊಗೊಬೇಕು ಅಂತ ನಂಗೆ ತುಂಬ ದಿವಸದಿಂದ ಇತ್ತು, ಬಿಕಾಸ್ ಹೀಟ್ಲೆಸ್ ಕರ್ಲ್ಸ್ನ ಟ್ರೈ ಮಾಡೋಣ ಅಂತ. ಸೊ ಈ ಥರ ಇದೆ ಇದು. ಐ ಶೋ ಒಂದನ್ನು ತೋರಿಸ್ತೀನಿ ಹೇಗೆ ಅಂತ. ನಾನು ಕಂಪ್ಲೀಟಾಗಿ ಇದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ, ಹೇಗೆ ಹೀಟ್ಲೆಸ್ ಕರ್ಲ್ಸ್ನ ಮಾಡ್ಕೊಬೋದು ಅಂತ. ಸೊ ಈ ಥರ ಇದೆ ಇದು. ಆ್ಯಂಡ್ ಜಸ್ಟ್ ನಿಮ್ಮ ಹೇರ್ಸ್ನ ಇದರೊಳಗಡೆ ಟ್ವಿಸ್ಟ್ ಮಾಡಿ ಹೀಗೆ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ. ಈ ಲಾಕ್ನ ಹೀಗೆ ಹಾಕೋದು ಅಷ್ಟೇ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಇದು 3 ಬರುತ್ತೆ. ಸೊ 3 ಈ ಥರ ಇದೆ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಬರುತ್ತೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಕೂಡ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗೆ ಬೇಸಿಕಲಿ ಕರ್ಲ್ಸ್ ಹೆಂಗಿರಬೇಕು ಅಂತಂದರೆ ಸಾಫ್ಟ್ ಕರ್ಲ್ಸ್ ಇರಬೇಕು ಕೆಳಗಡೆ, ಆ ಥರ ಇಷ್ಟ. ಸೊ ಹೆಂಗೂ ಸ್ವಲ್ಪ ಕೂದಲು ಕಟ್ ಮಾಡಿದ್ದೀನಲ್ಲ, ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಐಟಮ್ ಬಂದು ಈ ಒಂದು ಪ್ಲ್ಯಾನರ್ನ ಆರ್ಡರ್ ಮಾಡಿದೆ. ಆ್ಯಂಡ್ ದೇ ಆರ್ ಸೋ ಸ್ವೀಟ್. ವಿತ್ ಒಂದು ಪೆನ್ ಕೂಡ ಫ್ರೀ ಕೊಟ್ಟಿದ್ದಾರೆ. ಐ ಶೋ. ಈ ಪ್ಲ್ಯಾನರ್ ನನಗೆ ತುಂಬ ಅವಶ್ಯಕತೆ ಇತ್ತು. ಆ್ಯಂಡ್ ಅಗೇನ್ ದಿಸ್ ಇಸ್ ಫ್ರಮ್ ಫ್ಲಿಪ್ಕಾರ್ಟ್. ಸೊ ಇದನ್ನು ವಿಡಿಯೋಲ್ಲಿ ತೋರಿಸಿ ಆಮೇಲಿಂದ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಿವನ್ ಅ ಥ್ಯಾಂಕ್ ಯು ಕಾರ್ಡ್, ಲೈಕ್ ವಿ ಹ್ಯಾವ್ ಆ್ಯಡೆಡ್ ದಿಸ್ ಪ್ರಾಡಕ್ಟ್ ಆಸ್ ಅ ಗಿಫ್ಟ್ ಜಸ್ಟ್ ಫಾರ್ ಯು ಅಂತ. ಬಿಕಾಸ್ ಈ ಒಂದು ಪೆನ್ನು, ಇಫ್ ಯು ಲೈಕ್ ಇಟ್ ಪ್ಲೀಸ್ ಶೇರ್ ಅ ಫೋಟೋ ರಿವ್ಯೂ ಅಂತ ಇದು ಒಂದು ಥ್ಯಾಂಕ್ ಯು ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾ ಸ್ಟರ್ಡಿ ಆಗಿದೆ ಕ್ವಾಲಿಟಿ. ಏನೇನು ಇರುತ್ತೆ ಇದರಲ್ಲಿ ಅಂತ ಅಂದರೆ ಟುಡೇಸ್ ಟಾಸ್ಕ್ ಮತ್ತು ಟು ಡೂ ಲಿಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್, ರಿಮೈಂಡರ್, ನೋಟ್ಸ್. ಈ ಥರ ತುಂಬ ಅಸ್ಥೆಟಿಕ್ ಆಗಿ ಪ್ರಿಟಿಯಾಗಿ ಚೆನ್ನಾಗಿದೆ ಅಂತ ಇದು ಒಂದನ್ನು ಪರ್ಚೇಸ್ ಮಾಡಿದೆ. ವಿತ್ ಪೆನ್ ಬರುತ್ತೆ ಇದು. ನೆಕ್ಸ್ಟ್ ಬಂದು ಮೀಶೋಯಿಂದನೇ ಈ ಒಂದು ಸ್ಟಿಕ್ಕರ್ಸ್ ನನಗೆ ಬೇಕಾಗಿತ್ತು, ಬಿಕಾಸ್ ನಾನು ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಅದಕ್ಕೆ ಎಂತಕ್ಕಾದರೂ ಯೂಸ್ ಆಗುತ್ತೆ ಅಂತ ಇದನ್ನು ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನು ಈ ಥರ ಎಲ್ಲನೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ಒಂದು ಸ್ಟಿಕ್ಕರ್ಸ್ ಇದು ಜಸ್ಟ್ ₹70 ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಸೊ ಹಾರ್ಟ್ ಶೇಪ್, ಬೇರೆ ಬೇರೆ ಥರ ಶೇಪ್ಸ್ ಎಲ್ಲ ಇರುತ್ತೆ. ನನಗೆ ಇದು ಸಾಕು ಅನಿಸ್ತು. ಆ್ಯಂಡ್ ಅಂಡರ್ ದ ಬಜೆಟ್ ಇತ್ತು. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಫ್ಲಿಪ್ಕಾರ್ಟಿಂದಾನೆ ಫ್ಲಿಪ್ಕಾರ್ಟ್ ಈ ಒಂದು ಫ್ಲವರ್ಸ್ ತೊಗೊಂಡೆ. ಇದು ಬಿಚ್ಚಿದ್ರೆ ಇದೆಲ್ಲ ಉದುರುತ್ತೆ. ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪಿಕ್ಚರ್ ಅಟ್ಯಾಚ್ ಮಾಡಿರ್ತೀನಿ ಪ್ರತಿ ಒಂದ್ರದ್ದು. ಸೊ ಈ ಥರ ಇದೆ ಇದು ಫ್ಲವರ್ಸು ವೈಟು. ನೆಕ್ಸ್ಟ್ ಬಂದು ಈ ಒಂದು ಕರ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಈ ಥರ ಇದೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇದು 5 ಫೀಟ್ದು. ಸೊ ಇದನ್ನು ಯಾಕಾದರೂ ಆರ್ಡರ್ ಮಾಡಿದೆ ಅಂತ ಈಗ ಅನಿಸಿದೆ, ಬಟ್ ಕ್ವಾಲಿಟಿ ಇಸ್ ಸೋ ಗುಡ್. ಇದರ ಪ್ರೈಸ್ ಬಂದು ₹181. ₹181 ಇದಕ್ಕೆ ಪೇ ಮಾಡಿದೆ ನಾನು. ಚೆನ್ನಾಗಿದೆ. ಆ್ಯಂಡ್ ಒಂಥರ ಇಲ್ಲಿ ಕ್ರೀಮ್ ಥರ ಕಾಣಿಸ್ತಿದೆ, ಬಟ್ ಲೈಟ್ ಆರೆಂಜಿಶ್.
ನನಗೆ ಈಗ ಬೇಡ ಅಂತ ಅನ್ನಿಸ್ತಾ ಇದೆ ಕಟನು, ಬಟ್ ಯಾವುದಾದ್ರೂ ಬೇರೆ ಕಿಟಕಿಗಳಿಗೆ ಹಾಕೊಬೋದು ಅಂತ. ಹಾಗೆ ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಯೂಶ್ವಲಿ ಪ್ರಾಡಕ್ಟ್ಸ್ ಬಂದಮೇಲೆ ಅದು ಚೆನ್ನಾಗಿಲ್ಲದೆ ಇರಲಿ ನಾನು ರಿಟರ್ನ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದು ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಸವಾನಾದು ಒಂದಷ್ಟಿದೆ, ಅದನ್ನು ತೋರಿಸ್ಬಿಡ್ತೀನಿ ಫಸ್ಟು, ಬಿಕಾಸ್ ಸವಾನಾಯಿಂದ 2 ಆರ್ಡರ್ ಮಾಡಿರೋದು. ಸೊ ಅವರ ಪ್ಯಾಕೇಜಿಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲಿ ಫಸ್ಟ್ ಈ ಥರ ಜಿಪ್ಲಾಕ್ ಕವರಲ್ಲಿ ಕೊಡ್ತಾರೆ. ಆ್ಯಂಡ್ ಈ ಕವರ್ಸ್ನ ನಾನು ಪ್ರಿಸರ್ವ್ ಮಾಡ್ಕೊತೀನಿ, ಎಂತಕ್ಕಾದರೂ ಬೇಕಾಗುತ್ತೆ. ಈ ಥರ 2 ಹೆಡ್ ಬ್ಯಾಂಡ್ ಅನ್ಸುತ್ತೆ, ಐ ಗೆಸ್. ಈ ಥರದ್ದು ಒಂದು ಆರ್ಡರ್ ಮಾಡಿದ್ದೆ. ಇದು ಈ ಥರ ಹಾಕೊಳ್ಳೋದು ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಇದೊಂದು ಆರ್ಡರ್ ಮಾಡಿದ್ದೆ, ಸೇಮ್ ವೇರ್ ಮಾಡೋದು ಬಟ್ ಬೇರೆ ಪ್ಯಾಟ್ರನ್. ಇದು ಒಂಥರ ತುಂಬ ಸಾಫ್ಟ್ ಮೆಟೀರಿಯಲ್, ನೋಡ್ತಾ ಇರ್ಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಸವಾನಾ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಂಗೆ ತುಂಬ ಇಷ್ಟ ಆಯಿತು. ಇದೊಂಥರ ಅಸ್ಥೆಟಿಕ್ಕಾಗಿ ಚೆನ್ನಾಗಿದೆ ಅಂತ ಇದನ್ನು ಆರ್ಡರ್ ಮಾಡಿದೆ. ಆ್ಯಂಡ್ ಇದೆಲ್ಲನೂ ಅಷ್ಟೇ ಈ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಏನಾದರೂ ಕೂಡ ಹಾಕಿ ಇಟ್ಕೊಬೋದು ಇದರಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಪೇ ಮಾಡಿದ್ದು $290 ಅಂತ ಇದೆ, ಬಟ್ ನಾನು $290 ಪೇ ಮಾಡಿಲ್ಲ, ಇದಕ್ಕೆ ಇನ್ನೂ ಕಮ್ಮಿ ಪೇ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಪ್ರಾಡಕ್ಟ್, ಇದರಲ್ಲಿ ತೋರಿಸ್ತೀನಿ. ಈ ಥರ ಇದೆ. ಇದು ಒಂದು ಕೂಂಬು. ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಸ್ಟರ್ಡಿ ಆಗಿದೆ ಕ್ವಾಲಿಟಿ. ಆ್ಯಂಡ್ ಇದು ಒಂದು ಮಿರರ್. ಎಷ್ಟು ಜನಕ್ಕೆ ಈ ಥರ ಮಾಡೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ಈ ಒಂದು ಮಿರರ್ ಈ ಥರ ಕಾಣುತ್ತೆ ಹಿಂದೆಗಡೆಯಿಂದ, ತುಂಬ ಅಸ್ಥೆಟಿಕ್ ಆಗಿ, ತುಂಬ ಕ್ಯೂಟಾಗಿ, ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ನಾನು ಅಲ್ಲಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಈ ಥರ ಕಾಣುತ್ತೆ ಹಿಂದೆಗಡೆ. ಇದು ಇವಾಗ ಇದು ಈ ಥರ ಇದೆ ಅಲ್ಲ, ಐ ಶೋ ಯು. ಜಸ್ಟ್ ಇದನ್ನು ಇದ್ರೊಳಗಡೆ ಹೀಗೆ ಇನ್ಸರ್ಟ್ ಮಾಡೋದು. ಆ್ಯಂಡ್ ಇದು ಲಾಕ್ ಆಗುತ್ತೆ. ತುಂಬ ಚೆನ್ನಾಗಿ ಹೋಲ್ಡ್ ಮಾಡೋದು ಕೂಡ ಗ್ರಿಪ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕಾಣುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನ್ನ ಹಳೆ ಮಿರರ್ ಈ ಥರ ಆಯಿತು, ತುಂಬ ಚಿಕ್ಕದಾಗಿತ್ತು, ಏನೂ ಅಷ್ಟು ಪ್ರಾಪರಾಗಿ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರನೇ ಈ ಥರದ್ದೊಂದು ಮಿರರ್ನ ಆರ್ಡರ್ ಮಾಡಿಕೊಂಡೆ. ಇಟ್ಸ್ ಫ್ರಮ್ ಮೀಶೋ. ಇದರಿಂದ ಏನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ಥರ ಇದೆ. ಇದು ದೊಡ್ಡ ಬಾಕ್ಸಲ್ಲೇ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ 2 ಫೋಟೋ ಫ್ರೇಮ್ಸ್ನ ಆರ್ಡರ್ ಮಾಡಿದ್ದೆ. ಒಂದು ಬಂದು ಈ ಥರ ಇದೆ, ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈ ಥರ. ಆ್ಯಂಡ್ ಬ್ಯಾಕ್ ಹುಕ್ಕು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ದಿಸ್ ಒನ್. ಇದು ಹಿಂಗೆ ಈ ಥರ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. 2 ಕೂಡ ಅಸ್ಥೆಟಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಈ 2ನ್ನ ಆರ್ಡರ್ ಮಾಡಿದೆ. ಈಗ ತೋರಿಸುವಂಥ ಪ್ರಾಡಕ್ಟ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ನಾನು ಮಾಡುವಂಥ ಕಾಂಟೆಂಟ್ಗೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ದಿಸ್ ಇಸ್ ಹೌ ಇಟ್ ಈಸ್. ಇದು ಒಂದು ಕ್ಯೂಟ್ ವಾಸ್ ಥರ. ದಿಸ್ ಇಸ್ ಹೌ ಇಟ್ ಈಸ್. ತುಂಬ ಚೆನ್ನಾಗಿದೆ. ನಾನು ಮಾಡೋವಂಥ ಮೇಕಪ್ ಕಾಂಟೆಂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ಆರ್ಡರ್ ಮಾಡಿದೆ. ಆ್ಯಂಡ್ ಐ ಕಾಂಟ್ ಬಿಲೀವ್ ಇದೆಲ್ಲ 200 ಒಳಗೆ ಸಿಗ್ತಾ ಇದೆ ಅಂತ. ಹೊರಗಡೆ ಎಲ್ಲ ಹೋದರೆ ಇದೆಲ್ಲ 900, 800 ಆ ಥರ ಇರುತ್ತೆ. ಸೊ ಇದೆಲ್ಲ ಗ್ಲಾಸಿಂದು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಇದೊಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಐ ಕೀಪ್ ಇಟ್ ಸೇಫ್. ನೆಕ್ಸ್ಟ್ ಬಂದು ಈ ಒಂದು ಲಾಸ್ಟ್ ಐಟಮ್, ಒಂದು ಚೇರ್ನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಈ ಥರ ಎಲ್ಲ ಕೊಟ್ಟಿರ್ತಾರೆ ಸ್ಟಿಕ್ಸ್. ಆ್ಯಂಡ್ ಇದು ಒಂದು ಟೇಬಲ್ ಕೂಡ ಕೊಟ್ಟಿದ್ದಾರೆ. ಟೇಬಲ್ ಕೂಡ ಇದೆ. ನಾನು ಫೋಟೋ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಈ ಥರ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾನು ಅಂಡರ್ ₹2000 ಶಾಪ್ ಮಾಡಿದ್ದು. ಸೊ ನಿಮಗೆ ಈ ಪ್ರಾಡಕ್ಟ್ಸಲ್ಲಿ ಯಾವ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಆಲ್ಸೋ ನಿಮ್ಗೆ ಈ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂತ ಅಂದರೆ ಕೆಳಗಡೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವ್ಲಾಗ್ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನನ್ನ ಕಂಪ್ಲೀಟ್ ರೂಮ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಎಸ್ಪೆಷಲಿ ದಿಸ್ ಬ್ಯಾಕ್ಗ್ರೌಂಡ್, ನೀವು ಏನು ನೋಡ್ತಾ ಇದ್ದೀರಾ ಆ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂತ. ಇನ್ಮೇಲೆ ಈ ಒಂದು ಬೋರಿಂಗ್ ಬ್ಯಾಕ್ಗ್ರೌಂಡ್ಗೆ ಬಾಯ್ ಹೇಳೋ ಟೈಮ್, ಬಿಕಾಸ್ ಹೊಸ ಬ್ಯಾಕ್ಗ್ರೌಂಡ್ನ upgrade ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ that's it for this video. I'll meet you in my next video. Until then, take care. Bye.